ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರ ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಸಿನಿಮಾ ಆಸಕ್ತರು ಹೇಳಿದ್ದಾರೆ, ಚಿತ್ರಕರ್ಮಿಗಳು ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್? What do you mean? ಮೀನ್ಸ್ ಅಂದ್ರೆ ಅವತ್ತು Leader. ಒಬ್ಬರ ನೇತೃತ್ವ ಬೇಕು, ಒಬ್ಬ ನಾಯಕರು ಬೇಕು, ಯಾರು ಲೀಡರ್ಶಿಪ್ ತಗೊಳ್ತಾ ಇಲ್ಲ. ಅವತ್ತು ಶಿವಣ್ಣ ಯಾಕೆ ನಮ್ದು ಫಿಲ್ಮ್ ಇಂಡಸ್ಟ್ರಿ ಇದೆಯಲ್ಲ, ನಮ್ದು ಅಸೋಸಿಯೇಷನ್ ಕಲಾವಿದರ ಸಂಘನ ಮೇಡಮ್ ಅದನ್ನ ಇದೆ ಅಂತ ನೀವು ಹೇಳ್ತಿದ್ದೀರಾ. ಅಲ್ಲ ಇದೆ ನೀವ್ ಹೇಳ್ಬೇಕು, ಕಲಾವಿದ್ರು ಹೇಳ್ಬೇಕು ಮೇಡಮ್, ಅದು ಆಕ್ಟಿವ್ ಆಗಿದೆಯಾ ಅಂತ. ಲೀಡರ್ ಬೇಕು ಅಂತ ನಾನ್ ಹೇಳ್ವಾ ಇವಾಗ ನಾವೊಂದು ವಿ ಕೇಮ್ ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್. ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು? ಯಾರು ಸಪೋರ್ಟ್ ಮಾಡಿದ್ರಿ? ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ. ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರಾ. ಏನ್ ಮಾಡಿದ್ರಿ ನೀವು? ಮೇಡಮ್ ಇದು ಏನ್ ಸಪೋರ್ಟ್ ನಮ್ಮದಲ್ಲ, ಮಾಡಿದ್ರಿ? ನಾವ್ No, ಹೇಳ್ತಾ what I ಇರೋದು feel, ಸಿನಿಮಾ understood, ಇಂಡಸ್ಟ್ರಿ ಹೇಳ್ತಾರೆ. ನೀವ್ ಹೇಳಿದ್ ನಂಗೆ ಅರ್ಥ ಆಗತ್ತಪ್ಪ. ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ. ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ. ಕೆಲವೊಂದ್ ವಿಷಯದಲ್ಲಿ ಯಾರು ಬರಲ್ಲ. ಸೊ ಐ ಥಿಂಕ್ ನೀವ್ ಹೇಳಿದ್ ಕರೆಕ್ಟು. ನಮಗೊಬ್ರು ಅಸೋಸಿಯೇಷನ್ ಇರಬೇಕು. ಇಟ್ ಹ್ಯಾಸ್ ಟು ಬಿ ಆಕ್ಟಿವ್. ದೆ ಮಸ್ಟ್ ಬಿ ಸಮ್ವನ್ ಹೂ ಟೇಕ್ಸ್ ಬಯಸ್ ಆಗಿರಬಾರ್ದು. ಸೊ ವಿ ನೀಡ್ ಸಮ್ವನ್ ಲೈಕ್ ದಟ್. ಅದ್ ಯಾರಂತ ಹುಡುಕ್ಬೇಕು. ಅಂಡ್ ಇಟ್ ಶುಡ್ ಬಿ ಅ ವುಮನ್. ಐ ಫೀಲ್ ಖಂಡಿತ ಮೇಡಮ್. ನೀವು ಮೇಡಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಆ ತರದೊಂದು ಆಲೋಚನೆ ಇದೆಯಾ? ನೋ ಪ್ರಕಾರ ಯಾರಾಗಬಹುದು ಮೇಡಮ್, ನೀವೇ ಹೇಳಿ. ಅಲ್ಲ, ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್. ನೋ, ವೆರಿ ಡೆಮೋಕ್ರಸಿ. ವಿ ನೀಡ್ ನೀವು ತಗೊಳ್ಳೋದಾದ್ರೆ ನೀವು ನಾಯಕತ್ವ ವಹಿಸ್ತೀರಾ ಅಂತ ಈ ಎಲ್ಲ ವಿಚಾರ? Ready ಇದ್ದೀರಾ? Don't give me such a big responsibility also. But I think someone who's capable, who knows the industry, ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತವ್ರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಿ, ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನಿಮ್ ಫ್ಯಾನ್ಸ್ ಅದ್ ನೀವ್ ಹೇಳ್ಬೇಕು ನೋಡಿ. ಅಲ್ಲ ಮೇಡಮ್, ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ? ಅವರ ಮಾತೆಲ್ಲ ಕೇಳಿದಾಗ ಹೆಂಗ ಅನ್ಸುತ್ತೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್. ಬಟ್ ನೋಡೋಣ, ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದೀನಿ, ಒಂದ್ ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮ್ ಅಲ್ಲಿ ನಾನು ಅನೌನ್ಸ್ ಮಾಡಿದ್ರೆ ರಮ್ಯಾ ಅವರ ಕಮ್ ಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ, ಏನ್ ನೀವೆಲ್ಲ dreams ಇದೆ ನೋಡಿ ಮೇಡಮ್? ಹೇಳ್ಬೇಕು ನೀವ್ ನನಗೆ. ಹೇಳ್ಬೇಕು ಮೇಡಮ್. ನಾನ್ ಹೆಂಗ್ ಹೇಳಕ್ಕಾಗತ್ತೆ? ನಾನೇ ಕ್ಯಾರೆಕ್ಟರ್ ಆಯ್ಕೆ ಹೋಗಕ್ಕಾಗತ್ತಾ? ವಿಚಾರ ಹೆಂಗ್ ಚೇಂಜ್ ಆಗಿದೆ ಈಗ? ಅದು ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಇಟ್ ಬಿ ಸಮಥಿಂಗ್ ನೈಸ್ ಅಷ್ಟೇ ಹೇಳಕ್ಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.